ನಿನ್ನನ್ನು ಸೋಲಿಸುವ ಭರದಲ್ಲಿ ಸೋಲೇ ಸೋತು ಗೆಲುವು ನಿನ್ನ ಮುಡಿಗೇರಿ. ದೊಡ್ಡ ಮಾತು ಭಗವಂತ, ದೊಡ್ಡ ಮಾತು. ದೊಡ್ಡ ಮನಸ್ಸಿನ ಶ್ರೇಷ್ಠ ಸೃಷ್ಟಿಗೆ ದೊಡ್ಡ ಮಾತು ಕಮ್ಮಿನೇ ಶಿವಪ್ರಸಾದ್. ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದರ ಮೂಲಕ ವಚನ ಭ್ರಷ್ಟನಾಗದೆ ವಚನ ಶಿಷ್ಟನಾಗಿದ್ದೀಯ. ನೀವಾಡುವ ನುಡಿಯ ಮೂಲ ಹಕ್ಕು ನಿಮ್ಮದೇ ಆಗಿರುವುದರಿಂದ ಆಡಿದ ಮಾತಿನ ಸಾಧಕ ಬಾಧಕಗಳೆರಡಕ್ಕೂ ನೀವೇ ಜವಾಬ್ದಾರರು. ನೀವಾಡೋ ಮಾತನ್ನು ನೀವೇ ಉಳಿಸಿಕೊಳ್ಳದಿದ್ದರೆ ನಿಮ್ಮ ಅಸ್ತಿತ್ವವನ್ನು ನೀವೇ ನಾಶ ಮಾಡಿದೆ. ನಿಮ್ಮ ವ್ಯಕ್ತಿತ್ವವನ್ನು ನೀವೇ ದೌರ್ಜನ್ಯ ಮಾಡಿದಂತೆ. ಹೃದಯ ಮತ್ತು ಬುದ್ಧಿಯ ಸಹಭಾಗಿತ್ವವನ್ನೇ ಕೊಂದಂತೆ. ನನ್ನ ಸ್ನೇಹಿತ ಇದಾವುದನ್ನೂ ಮಾಡಲಿಲ್ಲ. ನಾನಿಟ್ಟ ಗುರುವಿನ ಪರೀಕ್ಷೆಯಲ್ಲಿ ಗುರು ತನ್ನ ಶಿಷ್ಯನೆದುರೇ ಸೋತು ಹೋದ. ಶಿಷ್ಯ ತನ್ನ ನಯ ವಿನಯ ಸೈರಣೆಯಿಂದ ಗುರುವನ್ನೇ ಗೆದ್ದರು ವಿನಮ್ರವಾಗಿ ನಿಂತ. ಇದೇ ಅಲ್ಲವೇ ಈ ಮಣ್ಣಿನ ಗುರು ಪರಂಪರೆಯ ಸಾರ. ಇದನ್ನೆಲ್ಲ ನನಗೆ ಹೇಳ್ಕೊಟ್ಟಿರೋದು ನನ್ನ ದೇಶ, ನನ್ನ ಸಂಸ್ಕೃತಿ, ನನ್ನ ನೆಲ, ನನ್ನ ಭಾಷೆ, ನನ್ನ ಹೆತ್ತವರು, ನನ್ನ ಗುರುಗಳು, ನನ್ನ ಸಮಾಜ. ನೀನೇ ನನಗೆ ಜಯ ಸಿಕ್ಕಿದೆ ಅಂತ ಹೇಳ್ತಿರುವಾಗ ಆ ನನ್ನ ಜಯನ ನಿನ್ನ ಪಾದಗಳಿಗೆ ಅರ್ಪಿಸ್ತೀನಿ. ಈ ನಿನ್ನ ನಡತೆಯ ಶಿವಪ್ರಸಾದ ನಿನ್ನ ಸ್ನೇಹ ಬಯಸಿ ನನ್ನನ್ನು ಇಲ್ಲಿವರೆಗೂ ಕರೆತಂದಿತ್ತು. ಈ ಜಗತ್ತಲ್ಲಿ ಯಾವುದೇ ವಿಚಾರವಾಗಲಿ, ಕನಸಾಗಲಿ, ಗುರಿಯಾಗಲಿ, ಆಸೆಯಾಗಲಿ, ಆಕಾಂಕ್ಷೆಯಾಗಲಿ, ಅದು ನಮಗೆ ಸಿದ್ಧಿಸಬೇಕೆಂದರೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳಬೇಕು. ಅರ್ಪಣೆಯಿಲ್ಲದೆ ಸವಾಲುಗಳಿಲ್ಲ, ಸವಾಲುಗಳಿಲ್ಲದೆ ಸೈರಣೆಯಿಲ್ಲ, ಸೈರಣೆಯಿಲ್ಲದೆ ಸಾಧನೆ ಇಲ್ಲ. ಆ ಸಾಧನೆಯ ಹಾದಿಯಲ್ಲಿ ನಿನ್ನ ಜೊತೆಗೆ ನಿನ್ನೊಳಗೆ ಕ್ರಮಿಸುವುದು ಗುರುವಿನ ದಯೆ. ಗುರು ಅಂದರೆ ಕೇವಲ ವ್ಯಕ್ತಿಯಲ್ಲ, ಅಜ್ಞಾನದಿಂದ ಜ್ಞಾನದೆಡೆಗೆ ನಿಮ್ಮನ್ನು ಕೊಂಡೊಯ್ಯುವ ಮಹಾನ್ ಶಕ್ತಿ. ಖಾಲಿ ಎದೆಯೊಳಗೆ ಅಕ್ಷರದ ಜ್ಯೋತಿಯನ್ನು ಹೊತ್ತಿಸುವವನು ಗುರುವಲ್ಲ, ಆ ದಿವ್ಯ ಜ್ಯೋತಿಯೇ ಗುರು. ಹೆತ್ತವರು ಕೂಡ ತಮ್ಮ ಮಕ್ಕಳ ಬೆಳವಣಿಗೆಯ ಜೊತೆಗೆ ತಾವೂ ಬೆಳೆಯುತ್ತಾರೆ. ಆದರೆ ತಾನು ಇದ್ದಂತೆಯೇ ಇದ್ದು ತನ್ನನ್ನು ನಂಬಿ ಬಂದವರನ್ನು ಬೆಳೆಸುವ ಏಕೈಕ ಜೀವ ಎಂದರೆ ಅದು ಗುರು. ಎಂಥ ಮಾತು ಹೇಳಿದೆ ಭಗವಂತ. ಹಿರಿಯರು ಹೇಳ್ತಾರೆ, ಹರ ಮುನಿದರು ಗುರು ಕಾಯುವನು ಅಂತ. ನಾನೆಷ್ಟು ಅದೃಷ್ಟ ಮಾಡಿದ್ದೀನಿ ಅಂದ್ರೆ ನನಗೆ ಹರನೇ ಗುರುವಾಗಿ ಬಂದಿದ್ದಾನೆ. ಗುರುವಿಗೆ ಶರಣಾದವನಿಗೆ ಕೆಡುಕಿಲ್ಲ, ಗುರುವಿಗೆ ಮರುಳಾದವನಿಗೆ ಕೇಡಿಲ್ಲ. ಆದರೆ ಗುರುವಿನ ಗುಲಾಮನಾದವನಿಗೆ ಸೋಲೇ ಇಲ್ಲ. ಗುರುವಿನ ಬೆತ್ತದ ರುಚಿ ಕಂಡ ಸಮಾಜಕ್ಕೆ ಲಾಠಿಯ ಅಗತ್ಯವಿಲ್ಲ. ಶಿಕ್ಷಣದಲ್ಲಿ ಸಾತ್ವಿಕ ಶಿಕ್ಷೆ ಕಡಿಮೆಯಾಗುತ್ತಿದೆ, ಬೆತ್ತದ ರುಚಿ ಮಾಯವಾಗುತ್ತಿದೆ. ಲಾಠಿಯಿಂದ ಬುದ್ಧಿ ಕಲಿಯುವವರ ಸಂಖ್ಯೆ ಹೆಚ್ಚಾಗುತ್ತಿದೆ. ಹಾಗಾಗಿ ಗುರುವನ್ನು ಗೌರವಿಸಿ, ಆದರಿಸಿ, ಸತ್ಕರಿಸಿ. ಏಕೆಂದರೆ ಕೇವಲ ಬಳಪದಿಂದಲೇ ಜೀವಂತ ಶಿಲೆಯನ್ನು ಕೆತ್ತುವ ಮಹಾನ್ ಶಿಲ್ಪಿ ಎಂದರೆ ಅದು ಗುರು. ಗುರುವಿನ ಗುಲಾಮ ನಾಗುವ ತನಕ ದೊರೆಯದಂಡ ಮುಕುದೇ. ಗುರುವಿನ ಗುಲಾಮ ನಾಗುವ ತನಕ ದೊರೆಯದಂಡ ಮುಕುತಿ, ದೊರೆಯದಂಡ ಮುಕುದೇ. ನಿನ್ನ ಮಾತಲ್ಲಿ ಎಷ್ಟು ಸತ್ಯ ಇದೆ ಭಗವಂತ. ಮಕ್ಕಳೇನಾದರೂ ತಪ್ಪು ಮಾಡಿದಾಗ ಹೆತ್ತವರು ಒಂದೇ ಒಂದು ಸಣ್ಣ ಏಟು ಕೊಟ್ಟರು ಎಲ್ಲರೂ ಅವ್ರ ಮೇಲೆ ರೇಗ್ತಾರೆ, ಅವರನ್ನು ಕೆಟ್ಟದಾಗಿ ಬಿಂಬಿಸ್ತಾರೆ. ಹಾಗಂತ ಹೊಡೆದು ಬುದ್ಧಿ ಕಲಿಸ್ಬೇಕು ಅನ್ನೋದು ನನ್ನ ವಾದ ಅಲ್ಲ. ಒಬ್ಬ ಒಳ್ಳೆ ಗುರುಗೆ ತನ್ನ ಶಿಷ್ಯರನ್ನು ಹೇಗೆ ನೋಡ್ಕೋಬೇಕು ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಅವ್ರಿಗೂ ಸ್ವಾತಂತ್ರ್ಯ ಕೊಡಬೇಕು. ಅದೇ ಥರ ಮಕ್ಕಳು ಅವ್ರಿಗೆ ಗೌರವಿಸ್ಬೇಕು. ಆದರೆ ಈಗ ಮಕ್ಕಳು ಟೀಚರ್ಸ್ಗೆ ಎದುರುತ್ತರ ಕೊಡ್ತಾರೆ. ಅವಾಗ ಏನಾದರೂ ಏಟ್ ಕೊಟ್ಟರೆ ಮಕ್ಕಳು ಕೇಳಲ್ಲ, ಮಕ್ಕಳ ತಂದೆ ತಾಯಿನೇ ಬಂದ್ಬಿಡ್ತಾರೆ ಕಂಪ್ಲೇಂಟ್ ಮಾಡೋದಕ್ಕೆ. ಹಾಗೆ ನೋಡಿದ್ರೆ
ಮುಂಚೆ ಇತ್ತಲ್ಲ ಗುರುಕುಲ ಪದ್ಧತಿ, ಅದೇ ಬೆಸ್ಟ್. ನೀನು ಯಾಕೆ ಭಗವಂತ ಆ ಗುರುಕುಲ ಪದ್ಧತಿನ ಮತ್ತೆ ತರಬಾರ್ದು ಅಲ್ಲ ಭಗವಂತ? ಹಾ ಪ್ರಶ್ನೆ ಕೇಳಿದ ತಕ್ಷಣ ಮಾಯ ಆಗ್ಬಿಟ್ಯಾ? ಪ್ರತಿ ಸರಿ ನನಗೆ ಉತ್ತರ ಕೊಡದೆ ಹೋಗ್ತಾ ಇದ್ದೆ, ಆದರೆ ಇವತ್ತು ನನಗೆ ಬೇಕಾದಷ್ಟು ಉತ್ತರ ಕೊಟ್ಟು ನನ್ನಲ್ಲಿ ಆತ್ಮಸ್ಥೈರ್ಯ ತುಂಬಿದ್ಯಾ. ಥ್ಯಾಂಕ್ಸ್ ಭಗವಂತ. ಈಗಲೇ ಹೋಗಿ ಮನೆಯವ್ರಿಗೆ ಸಮಾಧಾನ ಹೇಳ್ತೀನಿ. ಎಷ್ಟು ಸುಲಭವಾಗಿ ಈ ಮನೆಗೆ ಏನೇನು ವ್ಯವಸ್ಥೆ ಬೇಕೋ ಅದೆಲ್ಲ ನಾನು ಮಾಡ್ತೀನಿ ಅಂತ ಹೇಳಿ ಹೊಟ್ಟೋಗ್ಬಿಟ್ರು. ಅಂದ್ರೆ ಪ್ರೀತಿಗೆ ಬೆಲೆನೇ ಇಲ್ವಾ? ಅಕ್ಕ ಸಮಾಧಾನ ಮಾಡ್ಕೋ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ಬೇಷ್ಟು ನನಗೇನಾದ್ರು ಅಂದಿದ್ರು ನನ್ನ ತಲೆನೇ ಕೆಡಿಸ್ಕೋತಾ ಇರಲಿಲ್ಲ. ಅಲ್ಲ, ನಮ್ಮ ಯಜಮಾನ್ರಿಗೆ ಏನೇನೆಲ್ಲ ಹೇಳ್ಬಿಟ್ರು, ನಂಗೆ ನೋವಾಗತ್ತೆ ತಾನೆ. ಅದು ಅಲ್ಲದೆ ಪಾಪ ನಿಮಗೆ ಮಕ್ಕಳಿಲ್ಲ ಅಂತೆಲ್ಲ ಅವಮಾನ ಮಾಡಿ ಚೇ ತಪ್ಪಿದು. ಗಿರ್ಜಮ್ಮ ಬೇಜಾರು ಮಾಡ್ಕೊಂಬೇಡಿ ಮಾರ್ರೆ, ಅವ್ರು ಹೇಳೋದ್ರಲ್ಲೂ ನಿಜವೇ ಇತ್ತಲ್ದ. ನಾವೇ ಅದನ್ನ ಮರೆತು ಆರಾಮಾಗಿದ್ದೀವಿ, ನೀನು ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀಯ? ಗಿರಿ 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 ರೀ, ನನ್ನೇ ಬಿಟ್ಟು ಹೋಗ್ತೀರಾ ನೀವು? ಸಾರಿ ಗಿರಿ, ಯಾವುದೋ ಕೆಟ್ಟಗಳಿಗೆ ಆ ಥರ ಮಾತಾಡ್ಬಿಟ್ಟೆ. ಆದ್ರೆ ಈಗ ವಾಪಸ್ ಬಂದಿದ್ದೀನಲ್ಲ. ಮತ್ತೆ ಆ ಮೇಸ್ಟ್ರನ್ನ ಮನೆಗೆ ಕರ್ಕೊಂಡ್ಬಂದು ನಮ್ಮೆಲ್ರನ್ನು ಹೊರಗೆ ಹಾಕ್ತಿರೋ ಹೇಗೆ? ಅಯ್ಯೋ ಇಲ್ಲ ಗಿರಿ, ನಮ್ಮ ಮೇಷ್ಟ್ರು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗಿದ್ದಾರೆ. ಆದರೆ ಅವರೆಲ್ಲೇ ಇದ್ರು ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ. ಅವರು ನಿಮ್ಮನ್ನೆಲ್ಲ ತುಂಬ ಹೊಗಳಿದ್ರು. ಏನೋ ನಾವೆಲ್ಲ ಸಮ ಬಯಸ್ಕೊಂತಂದಳಿ ಹೊಗಳ್ತಾ ಇದ್ರ? ಯಾವ ಮೇಷ್ಟ್ರು ಹಂಗೆ ಮಾಡ್ತಾರೆ ಶಿವ ಅವರೇ? ನಮ್ಮ ಮೇಷ್ಟ್ರು ಹಾಗೆ ಮಾಡ್ತಾರೆ ಕಾಶಿ ಅವರೇ. ಯಾಕೆಂದರೆ ಅವರು ಗುರುಗಳು, ಗುರುಗಳಿಗೆ ಎಲ್ಲವೂ ಗೊತ್ತಿರುತ್ತೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹಿರಿಯರು ಹೇಳಿದ್ದಾರೆ. ಇದು ನಿಮ್ಗೆ ಅರ್ಥ ಆಗೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಆದರೂ ನಮ್ಮ ಮೇಷ್ಟ್ರು ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿ ಒಂದೊಳ್ಳೆ ಪಾಠ ಹೇಳ್ಕೊಟ್ಟು ಹೋಗಿದ್ದಾರೆ. ಅದೇ ನಂಗೆ ಸಂತೋಷ. ಅಪ್ಪ, ನಾನು ನಿಂಗೇನೋ ಹೇಳಬೇಕು. ಹೇಳು. ಅವತ್ತು ನನ್ನ ಟೀಚರ್ಗೆ ಎದುರುತ್ರ ಕೊಟ್ಟೆ ಅಂತ ಹೇಳಿದೆ. ಆಗ ನೀನು ನನಗೆ ತುಂಬಾ ಬೈದೆ, ಆದ್ರೆ ನಂಗೆ ಏನು ಅನ್ಸೇ ಇರಲಿಲ್ಲ. ನೀನು ನಿನ್ನ ಮೇಷ್ಟ್ರು ಎಷ್ಟೇ ಬೈದ್ರು ಅದನ್ನ ಸಹಿಸ್ಕೊಂಡು ಅವ್ರ ಸೇವೆ ಮಾಡಿದಾಗ ನನ್ನ ತಪ್ಪು ನನಗೆ ಅರ್ವಾಯ್ತು. ನಾನು ಹೋಗಿ ನಮ್ಮ ಟೀಚರ್ ಹತ್ರ ಸಾರಿ ಕೇಳೋಣ ಅನ್ಕೊಂಡೆ. ಇವತ್ತು ಸಾರಿ ಕೇಳ್ಕೊಂಡು ಬಂದೆ. ಅದಕ್ಕವರು ನನ್ನ ಅಪ್ಕೊಂಡು ನೀನು ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ಓದಿ ಒಳ್ಳೆಯವನು ಅನ್ನಿಸ್ಕೋಬೇಕು, ಅದ್ಬಿಟ್ರೆ ನಂಗೇನು ಬೇಡ ಅಂತ ಹತ್ಬಿಟ್ರು. ನಂಗೂ ಅಳು ಬಂತು ಅಪ್ಪ. ಪಾಪ ಅಪ್ಪ ಟೀಚರು. ಅವರಷ್ಟೇ ಅಲ್ಲ, ನಮ್ಮ ಸ್ಕೂಲಲ್ಲಿರೋ ಎಲ್ಲ ಟೀಚರ್ಸು ಒಳ್ಳೆಯವರೇ. ನಾನು ಇನ್ಮೇಲೆ ಎಲ್ಲ ಟೀಚರ್ಸ್ಗೂ ರೆಸ್ಪೆಕ್ಟು ಕೊಡ್ತೀನಿ, ಅವ್ರು ಹೇಳ್ದಾಗೂ ಕೇಳ್ತೀನಿ. ನೋಡ್ದಾಗಿರಿ, ನಮ್ಮ ಮೇಷ್ಟ್ರು ಬರೀ ವಿದ್ಯೆ ಮಾತ್ರ ಹೇಳ್ಕೊಡ್ಲಿಲ್ಲ, ವಿನಯ. ಹೌದು ರೀ, ಎಲ್ಲ ಭಗವಂತನ ದಯೆ. ಅಕ್ಕ ಅಕ್ಕ, ಗೌರಿ, ಏನೇ ಒಬ್ಳೆ ಬಂದಿದ್ಯಾ? ಕಾಶಿ ಅವರಲ್ಲಿ ಅವ್ರು ಬರ್ಲಿಲ್ಲ. ಅಯ್ಯೋ ಹೌದಾ? ದಿನ ಅವ್ರು ಇಷ್ಟೊತ್ತಿಗೆ ಬರೋರಲ್ಲ, ಈರುಳ್ಳಿ ಬಜ್ಜಿ ಮಾಡೋಣ ಅಂತ ಹಿಟ್ಟು ಕಳ್ಸಿಟ್ಟಿದ್ದೆ. ಯಾಕೆ ಇವತ್ತು ಇಷ್ಟೊತ್ತಾದ್ರೂ ಕೆಲಸ ಮುಗ್ದಿಲ್ವಾ? ಮನೆಗೆ ಬಂದು ಕನ್ವೆನ್ಷನ್ ಹಾಲ್ ಬುಕ್ ಮಾಡಕ್ ಹೋದ್ರು. ಕನ್ವೆನ್ಷನ್ ಹಾಲ? ಯಾಕೆ? ನಾಡಿದ್ದು ನನ್ನ ಬರ್ಡೇ ಅಲ್ವಾ, ಬರ್ಡೇ ಪಾರ್ಟಿನ ಸೆಲೆಬ್ರೇಟ್ ಮಾಡಬೇಕು ಅಂತ ಕನ್ವೆನ್ಷನ್ ಹಾಲ್ ಬುಕ್ ಮಾಡಕ್ ಹೋಗಿದ್ದಾರೆ. ಕಾಶಿ ಅವರಂತ ಗಂಡನ ಪಡೆಯೋದಕ್ಕೆ ನೀನು ಪುಣ್ಯ ಮಾಡಿದ್ದೆ ಕಣೆ. ನಂಗೆ ಈಗಲೂ ನೆನಪಿದೆ, ಕಾಶಿ ಅವರು ನೀನು ನೋಡಕ್ಕೆ ಮನೆಗೆ ಬಂದಾಗ ನಂಗೆ ಈಗಲೇ ಮದುವೆ ಬೇಡ ಅಂತ ನೀನು ಹಠ ಮಾಡಿದ್ದು. ನಾನು ಅಪ್ಪ ಅಮ್ಮ ಎಲ್ಲ ಹುಡುಗ ಒಳ್ಳೆಯವನು ಅನ್ಸುತ್ತೆ, ಮದುವೆ ಮಾಡ್ಕೊ, ನಿನ್ನ ಜೀವನ ಚೆನ್ನಾಗಿರತ್ತೆ ಅಂತ ಹೇಳಿ ಒಪ್ಸಿದ್ದು. ಇದೆಲ್ಲ ನೆನ್ನೆ ಮೊನ್ನೆ ನಡೆದಾಗಿದೆ. ನಿಜ ಅಕ್ಕ, ನಾನೇನಾದ್ರೂ ಅವತ್ತು ಮದುವೆ ಆಗಲ್ಲ ಅಂದಿದ್ರೆ ನನಗಿಂಥ ಗಂಡ ಸಿಗ್ತಾ ಇರಲಿಲ್ಲ. ಡಿಪಾರ್ಟ್ಮೆಂಟಲ್ಲಿರೋ ಹುಡುಗಂಗೆ ಹೆಣ್ಣು ಕೊಡ್ತಿದ್ದೀರಾ? ಅವ್ರು ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ. ಗೌರಿ ಅಲ್ಲಿ ಹೇಗೆ ಜೀವನ ಮಾಡ್ತಾಳೋ ಏನೋ ಅಂತ ಊರಿನ ಜನ ಎಲ್ಲ ಮಾತಾಡ್ಕೋತಾ ಇದ್ರು. ಅಂಥವ್ರಿಗೆಲ್ಲ ಕಾಶಿ ಅವರು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ನಂಗಂತೂ ನೀವಿಬ್ರು ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ ಕಣೆ. ಗಿರಿ
ಗಿರಿ ಓ ಇಲ್ಲೇ ಇದೆಯಾ ನೋಡಿ ನೀನು ಇದೆಯಾ ರೀ ನೀವಿಷ್ಟ ಆತ್ರವಾಗಿ ಬರ್ತಿದ್ದೀರಾ ಅಂತಂದ್ರೆ ನಾನು ಏನು ಕೇಳಿದ್ದು ಅಂತ ತಂದಿದ್ದೀರಾ ಅಂತ ಅರ್ಥ. ಕೊಡಿ. ಏನ್ ಕೇಳಿದ್ದೆ ಅಕ್ಕ? ಗೌರಿ, ಹೋದ ತಿಂಗಳು ಸಂಧ್ಯಾ ಅವರು ಒಂದು ಚಪ್ಪಲಿ ತಗೊಂಡಿದ್ರು. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ನೋಡಿ ನನಗೂ ಆಸೆ ಆಯಿತು. ಆದರೆ ಕೇಳೋ ಬೇಡವೋ ಅಂತ ಅನ್ಕೋತಾ ಇದ್ದೆ. ಇವತ್ತು ಮನ್ಸು ಮಾಡಿ ಕೇಳೇ ಬಿಟ್ಟೆ. ಕೇಳಿದ್ದನ್ನ ಖಂಡಿತ ತಂದಿರ್ತಾರೆ ಅಲ್ವೇನ್ರಿ? ಕಡಿ. ನೀನು ಕಣ್ಮುಚ್ಕೋ, ನಾನು ಕೊಡ್ತೀನಿ. ಕಣ್ಮುಚ್ಕೋ, ಹೇಳ್ತೀನಿ. ಕೈ ನೀಡು. ಮಲ್ಲಿಗೆ ಹೂವು. ಮಲ್ಲಿಗೆ ಹೂವ. ಗಿರಿ, ಪ್ರೇಮಿ ತನ್ನ ಪ್ರೇಯಸಿಗೆ ನೀ ನಡೆವ ಹಾದಿಯಲ್ಲಿ ಹೂವುಗಳು ಚೆಲ್ಲಿರಲಿ ಅಂತ ಹೇಳ್ತಾನೆ. ನೀ ನಡೆವ ಹಾದಿಗೆ ಚಪ್ಪಲಿ ಕೇಳಿದೆ. ನಾನು ಅದನ್ನು ಹೋಗಿ ಅಂಗಡಿಯವನ ಹತ್ರ ಕೇಳಿದೆ. ಅದಕ್ಕೆ ಅವನು 1000 ರೂಪೀಸ್ ಹೇಳ್ದ. ಜೇಬಲ್ಲಿ 50 ರೂಪೀಸ್ ಇತ್ತು. ಸದ್ಯಕ್ಕೆ ಮಲ್ಲಿಗೆ ಹೂ ಇರಲಿ ಅಂತ ತಂದಿದ್ದೀನಿ. ಇನ್ನೊಂದು 2 ತಿಂಗಳಾದ್ಮೇಲೆ ತಂದು ಕೊಟ್ಬಿಡ್ತೀನಿ. ಪರವಾಗಿಲ್ಲ ಬಿಡ್ರಿ, ನನಗೆ ಮಲ್ಲಿಗೆ ಹೂವೇ ಸಾಕು. ನೀವೇ ಮುಡಿಸಿ. ಥ್ಯಾಂಕ್ಸ್ ರೀ. ಗಿರಿ, ಕೈಕಾಲು ಮುಖ ತೊಳ್ಕೊಂಬರ್ತೀನಿ. ಬಿಸಿ ಬಿಸಿ ಕಾಫಿ. ಸರಿ ಆಯ್ತು. ಗೌರಿ, ಯಾಕೆ ಏನಾಯ್ತು? ಅಕ್ಕ, ನೀನ್ ನಾನ್ ಖುಷಿಯಾಗಿರೋದನ್ನ ನೋಡಿ ಆನಂದ ಪಡ್ತಿದ್ಯಾ. ಅದೇ ಒಬ್ಬ ತಂಗಿಯಾಗಿ ನಮ್ಮಕ್ಕ ಈ ರೀತಿ ಜೀವನ ಮಾಡ್ತಿದ್ದಾಳಲ್ಲ ಅಂತ ದುಃಖ ಪಡ್ತಾ ಇದ್ದೀನಿ. ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಕೋಪ ಬರ್ತಾ ಇದೆ ಅಕ್ಕ. ಅಲ್ಲ, 1000 ರೂಪಾಯಿ ಚಪ್ಪಲಿ ತಂದ್ಕೊಡಕ್ಕಾಗ್ದೆ ಹೂ ತಗೊಂಬಂದ್ ಕೊಟ್ಟು ಮ್ಯಾನೇಜ್ ಮಾಡ್ತಿದಾರಲ್ಲ, ನಿನ್ಗೇನು ಅನ್ನಿಸ್ತಾ ಇಲ್ವಾ? ಗೌರಿ, ಹೋಗ್ಲಿ ಬಿಡೆ. ಇದಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೋತಿದ್ಯಾ? ಪ್ರೀತಿಯಿಂದ 1 ದಳ ಹೂ ಕೊಟ್ರು ಸಾಕು. ಏನಕ್ಕ ಹೀಗ್ ಮಾತಾಡ್ತಿದ್ಯಾ? ನೀನು ಈ ಮನೆಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಿದ್ಯಾ ಅನ್ನೋದನ್ನ ನಾನು ನೋಡ್ತಿದ್ದೀನಿ. ನಿನಗೋಸ್ಕರ ಒಂದ್ ಜೊತೆ ಚಪ್ಪಲಿ ತಂದ್ಕೊಡಲ್ಲ ಅಂದ್ರೆ ಏನಕ್ಕ ಇದೆಲ್ಲ? ಆದ್ರೆ ನನ್ನ ಗಂಡನ್ ನೋಡು, ನಾನೇ ಬೇಡ ಅಂದ್ರು ಬರ್ಡೇ ಪಾರ್ಟಿ ಮಾಡ್ತೀನಿ ಅಂತ ಓಡಾಡ್ತಾ ಇದ್ದಾರೆ. ಅಕ್ಕ, ನೀನ್ ಹಣೆ ಬರಾನೇ ಸರಿ ಇಲ್ಲ ಕಣೆ. ಇಂಥವ್ರನ್ನ ಕಟ್ಕೊಂಡು ಅದ್ ಹೇಗ್ ಸಂಸಾರ ಮಾಡ್ತಿದ್ಯೋ ಆ ದೇವ್ರಿಗೆ ಗೊತ್ತು. ಗೌರಿ, 1,00,000 ರೂಪಾಯಿ ಕೊಟ್ಟು ಚಪ್ಪಲಿ ತಗೊಂಡ್ರು ಅದನ್ನ ಕಾಲ್ಗೆ ಹಾಕೊಳ್ಳೋದು. ಆದ್ರೆ ನನ್ನ ಗಂಡ ಪ್ರೀತಿಯಿಂದ ತಂದಿರೋ ಈ ಮಲ್ಲಿಗೆ ಹೂ ನನ್ನ ಮುಡಿ ಸೇರಿದೆ. ಪ್ರೀತಿಗೂ ಪ್ರೀತಿಯಿಂದ ಕೊಡಿಸೋ ವಸ್ತುಗೂ ಇದೇ ವ್ಯತ್ಯಾಸ. ಇದನ್ನ ನೀನ್ ಮೊದಲು ಅರ್ಥ ಮಾಡ್ಕೊ. ನಡಿ ಒಳಗಡೆ. ಅಕ್ಕ, ಅಕ್ಕ, ಈ ಜನ್ಮಕ್ಕೆ ನಿನಗ್ ಬುದ್ಧಿ ಬರಲ್ಲ ಅನ್ಸುತ್ತೆ. ಯಾವಾಗ್ಲೂ ಬಾವನ್ ಪರವಾಗಿ ಎತ್ತಿ ಯಾವ್ದಕ್ಕೂ ಪ್ರಶ್ನೆ ಮಾಡಲ್ಲ ಅಂತೀಯ. ನೀನ್ ಹೀಗೆ ಇದ್ರೆ ನಿನ್ ಜೀವನ ನರಕ ಆಗುತ್ತೆ. ನಿನ್ ಜೀವನನ ನಾನೇ ಸರಿ ಮಾಡ್ತೀನಿ. ಎಂಥ ಕೆಲಸ ಮಾಡ್ಕೊ ಬಂದೆ ಗೌರಿ? ಅಯ್ಯೋ, ನಾನೇನ್ರಿ ಮಾಡ್ದೆ? ಈ ಪ್ರಶ್ನೆ ನೀ ಕೇಳ್ಕದ್ದೆ ಮರ್ತಿ. ತಲೆ ಹತ್ರ ಆಕಾಶ ತೋರತ್ತು ನಿಜ, ಆರೆ ಅಲ್ಲಿ ಎಂಥದ್ದು ಇಲ್ಲ ಅನ್ಕಂಬುದು ನಿನ್ನ ದಡ್ಡತನ. ನಕ್ಷತ್ರ ಕಾಣ್ಕೊಂಬಂಗಿದ್ರೆ ಕತ್ಲಾಪುವರೆಗೂ ಕಾಯ್ಕ. ಆಗ ಆ ನಕ್ಷತ್ರನ ಇಳಿಸೋಕೆ ನಮ್ಮ ಕೈಲಿ ಸಾಧ್ಯ ಆತಿಲ್ಲ. ಸಮಯ ಸಂದರ್ಭ ಎಲ್ಲ ಅರ್ಥ ಮಾಡಿಸುತ್ತೆ. ಏನ್ ಲೆಕ್ಚರ್ ಕೊಡ್ತಾ ಇದ್ದೀರಾ? ಅದೇನ್ ಹೇಳ್ಬೇಕು ಅನ್ಕೊಂಡಿದ್ರು ನೇರವಾಗಿ ಹೇಳಿ. ಶಿವರ್ ಸಂಸಾರದಲ್ಲಿ ಖುಷಿ ಇಲ್ಲ ಅನ್ಕಂಬುದು ನಿನ್ನ ತಪ್ಪು ತಿಳುವಳಿಕೆ. ಸಾಕ್, ಸುಮ್ನೆ ಇರ್ರಿ. ಕನ್ನಡಿಯಲ್ಲಿ ಚಂದಮಾಮನ ತೋರಿಸಿ ಕಂದಮ್ಮನಿಗೆ ಊಟ ಮಾಡಿಸ್ಬೋದು, ಕಟ್ಕೊಂಡಿರೋ ಹೆಂಡತಿಗೆ ಸಮಾಧಾನ ಮಾಡಕ್ಕಾಗಲ್ಲ. ಅಲ್ಲ, ಬಾವನ್ ಕೈಯಲ್ಲಿ ಅಕ್ಕಂಗೆ ಒಂದ್ ಜೊತೆ ಚಪ್ಪಲಿ ಕೊಡ್ಸಕ್ಕಾಗಿಲ್ಲ. ಆಡೋ ಮಾತ್ ಮಾತ್ರ ದೊಡ್ಡದು. ಮಾತಲ್ಲಿ ಏನ್ರಿ ಸಿಗುತ್ತೆ? ಏನು ಇಲ್ಲ, ಎಲ್ಲ ಖಾಲಿ ಖಾಲಿ. ರೀ, ನೀವೇನ್ರಿ ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡು? ನಾನೇ ಸುಮ್ಮನೆ ಇದ್ದೀನಲ್ವಾ? ಹಾಗಲ್ಲ ಗಿರಿ, ಕೊಡ್ಸಿದ್ದನ್ನ ತೋರಿಸೋನು ಫ್ರೆಂಡ್ ಅಂತೆ, ತೋರಿಸಿದ್ದನ್ನೆಲ್ಲ ಕೊಡ್ಸೋನು ಬಾಯ್ ಫ್ರೆಂಡ್ ಅಂತ. ಕೊಡ್ಸೋಕ್ಕೂ ಆಗದೆ ತೋರ್ಸೋಕ್ಕೂ ಆಗದೆ ಇರೋನೇ ಗಂಡ ಅಂತ. ನಾನು ಆ ಥರ ಗಂಡ ಆಗ್ಬಿಟ್ನಲ್ಲ ಅಂತ
ಬೇಜಾರಾಗ್ತಾ ಇದೆ. ಚಪ್ಪಲಿ ಕೊಡ್ಸ್ಲಿಲ್ಲ ಅಂದ್ರೆ ಎಂತಾಯ್ತು ಮರತಿ? ಈಗ ಗಿರ್ಜಮ್ಮ ಏನು ಬರಿಗಾಲಲ್ಲಿ ನಡ್ಕೊಂಡು ಹೋಗ್ತಿದ್ರ? ಇಲ್ಲ ಅಲ್ದ? ಹಳೆ ಚಪ್ಲಿನೇ ಎಸ್ಸಲ್ಲ ಅಂತ ಹಾಕೊಳ್ಳೋದು. ನಿಮಗೆ ಗೊತ್ತಲ್ವಾ ನನ್ನ ಹತ್ರ ಎಷ್ಟು ಚಪ್ಲಿ ಇದೆ ಅಂತ. ನಾನೊಂದು ಚಪ್ಲಿ ಹಾಕೊಂಡ್ರೆ ಅದೇ ಚಪ್ಲಿನ ಮತ್ತೆ ಹಾಕ್ಬೇಕು ಅಂದ್ರೆ 1 ತಿಂಗಳಾಗುತ್ತೆ. ವಾಕಿಂಗಿಗೊಂದು, ಮದ್ವೆಗೊಂದು, ಪಾರ್ಟಿಗೊಂದು, ಫಂಕ್ಷನಿಗೊಂದು, ಮನೆಗೊಂದು ಅಂತ ಬೇಜಾನ್ ಚಪ್ಲಿ ಇದೆ. ಆದ್ರೆ ಅಕ್ಕಂಗೆ ನನಗೆ ಯಾಕೆ? ಹಣ್ಣು ಹಾಲು ತರಕಾರಿ ಎಲ್ಲ ಮನೆ ಮುಂದೆನೆ ಸಿಗುತ್ತೆ. 2 ಹೆಜ್ಜೆ ಹೋಗೋದಕ್ಕೆ ಯಾರಾದ್ರು ಚಪ್ಪಲಿ ಹಾಕೊಂಡು ಹೋಗ್ತಾರಾ? ಹೊರಗಡೆ ಹೋಗೋದಂತೂ ಕನ್ಸಿನ ಮಾತೆ. ಹಾಗೂ ಹೋದ್ರೆ ಮಾರ್ಕೆಟಿಗೊಂದು ಹೋಗ್ತೀನಿ. ಅದಕ್ಕೆ ಈಗಿರೋ ಚಪ್ಪಲಿನೇ ಸಾಕು. ನನ್ನ ಪ್ರಕಾರ ಇನ್ನು 2 ವರ್ಷ ಅಂತೂ ನನಗೆ ಹೊಸ ಚಪ್ಪಲಿ ಬೇಕಾಗಿಲ್ಲ. ಗಿರಿ, ನೀನು ಹಠ ಮಾಡಿದಿದ್ರೆ ನಂಗೆ ಸಮಾಧಾನ ಆಗಿರೋದು. ನೀನು ಯಾಕೆ ಹಠನೇ ಮಾಡಲ್ಲ? ಹಠ ಮಾಡಿ ಗಿಟ್ಟಿಸ್ಕೊಂಬುದು ನಿನ್ನಂತವಳು ಗುಣ. ಅದು ಆ ಮಹಾತಾಯಿ ಗಿರ್ಜಮ್ಮಂಗೆ ಎಲ್ಲಿ ಬರ್ಕ್ ಹೇಳು? ಅಲ್ಲ, ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿ ನಿಮ್ಮಿಬ್ರಲ್ಲಿ ಎಂತಕ್ಕಿಂತ ವ್ಯತ್ಯಾಸ ಅಂದೇಳಿ ನನಗಂತೂ ಅರ್ಥ ಆಗ್ತಿಲ್ಲ ಮರ್ತಿ. ನಿಜ ನಿಜ, ನೀವು ಹೇಳಿದಕ್ಕೆಲ್ಲ ಹ್ಞೂ ಹ್ಞೂ ಅಂತಿದ್ರೆ ಏನು ವ್ಯತ್ಯಾಸ ಕಾಣಲ್ಲ. ಸಂಸಾರ ಅಂತ ಕಟ್ಕೊಂಡ್ಮೇಲೆ ಜೇಬಲ್ ಒಂದು 3 ಕಾಸು ಇಟ್ಕೊಂಡಿರ್ಬೇಕು. ನನ್ನ ಜೇಬಲ್ಲೂ 1000 ರೂಪಾಯಿ ಇತ್ತು ಗಿರಿ. ಅದೇನಾಯ್ತು ಅಂದರೆ, ನಮ್ಮ ಡೀಲರ್ ಒಬ್ಬರು ನಂಗೆ ತುಂಬ ಬೇಕಾದವರು ಅವ್ರ ಮನೆ ಗೃಹ ಪ್ರವೇಶಕ್ಕೆ ನನ್ನ ಕರೆದಿದ್ರು. ಕರೆದ್ರಲ್ಲ ಅಂತ ಹೋದೆ. ಆದರೆ ವಾಚ್ಮ್ಯಾನು ನಾನು ಒಳಗೆ ಬಿಡಲಿಲ್ಲ. ಐರನ್ ಆಗಿರೋ ಬಟ್ಟೆನೇ ಹಾಕೊಂಡೋಗಿದ್ದೆ. ಮೋಸ್ಟ್ಲಿ ನನ್ನ ಡಕೋಟಾ ಗಾಡಿ ನೋಡಿ ಒಳಗೆ ಬಿಡಲಿಲ್ಲ ಅನ್ಸುತ್ತೆ. ಕಡೆಗೆ ಡೀಲರ್ಗೆ ಫೋನ್ ಮಾಡಿದೆ. ಅವನೇ ಬಂದು ಒಳಗೆ ಕರ್ಕೊಂಡು ಹೋದ. ಅಲ್ಲಯ್ಯ, ಇಲ್ಲಿಗೆ ಬರಬೇಕಾದ್ರೆ ಒಳ್ಳೆ ಗಾಡೀಲಿ ಬರೋದಲ್ವಾ? ಕಡೆ ಪಕ್ಷ ಕ್ಯಾಬಲ್ಲಾದರೂ ಬರ್ಬೇಕು ತಾನೆ ಅಂತಾನೆ. ನೀನು ಕ್ಯಾಬಲ್ಲಿ ಬಂದಿದ್ರೆ ಸೆಕ್ಯೂರಿಟಿ ನಿನ್ನ ಒಳಗೆ ಬಿಟ್ಟಿರೋನು ಪ್ರತಿಯೊಂದು ಜಾಗಕ್ಕೂ ಅದರದೇ ಆದ ಸ್ಟೇಟಸ್ ಇರುತ್ತೆ ಅಂದ. ನಂಗೆ ತುಂಬ ನೋವಾಗುತ್ತೆ ಕಿರಿ. ಅಲ್ಲ, ನಾನೇನು ಅಷ್ಟೊಂದು ಕೀಳ? ನನಗೇನು ಕಮ್ಮಿ ಆಗಿದೆ ಅಂತ ಅನ್ಸೋಕೆ ಶುರು ಆಗೋಯ್ತು. ಅದಕ್ಕೆ ಆ ಕ್ಷಣನೇ ನನ್ನ ಜೇಬಲ್ಲಿದ್ದ 1000 ರೂಪಾಯಿನ ತೊಗೊಂಡವನು ಕೊಟ್ಬಿಟ್ಟೆ. ಇದು ನಿನ್ನ ಮನೆ ಗೃಹ ಪ್ರವೇಶಕ್ಕೆ ಮುಯಿ. ನಾನು ಊಟ ಕೂಡ ಮಾಡಲ್ಲ. ನನ್ನ ಪಾಲಿನ ಊಟನ ಯಾರಾದರೂ ಬಡವರು ಕೊಟ್ಬಿಡು, ಭಗವಂತ ನಿನಗೆ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ಬಿಟ್ಟು ಬಂದೆ. ಎಷ್ಟು ಅವಮಾನ ಮಾಡಿ ಕಳಿಸಿದ್ದಾರೆ. ಹೋಗ್ಲಿ ಬಿಡಿ, ನೀವು ನೊಂದ್ಕೋಬೇಡಿ. ನಿಮ್ಮ ಬಗ್ಗೆ ಗೊತ್ತಾಗಬೇಕು ಅಂದರೆ ಅವ್ರಿಗೂ ಒಂದು ಅರ್ಹತೆ ಇರಬೇಕು. ಇಲ್ಲಾಂದ್ರೆ ಎಲ್ಲರೂ ನಿಮ್ಮನ್ನು ತಪ್ಪಾಗೆ ತಿಳ್ಕೊತಾರೆ. ತಿಳ್ಕೊಳ್ಳೋದಾ? ಎಲ್ಲ ತಿಳ್ಕೊಂಡಾಗಿದೆ. ಅವರು ಜೀವನದಲ್ಲಿ ನಮ್ಮ ಅಕ್ಕಂಗೆ ಏನು ಕೊಡ್ಸಲ್ಲ, ಏನು ಮಾಡಲ್ಲ. ನಮ್ಮ ಅಕ್ಕ ಆ ಮನೇಲಿ ಬರೀ ಮುಸ್ರೆ ತಿಕ್ಕೋದು, ಮಕ್ಳನ್ನ ನೋಡ್ಕೊಳ್ಳೋದು ಇಷ್ಟೇ ಆಗಿದೆ. ಇದನ್ನೆಲ್ಲ ನನಗೆ ನೋಡಕ್ಕಾಗಲ್ಲ, ನೋವಾಗುತ್ತೆ. ನನಗೂ ನೋವಾಗುತ್ತೆ. ಅದಕ್ಕೆ ಕರಿದೆ ಎಲ್ಲೂ ಹೋಗಬಾರ್ದು. ಆದರೆ ಕೆಲವೊಂದು ಕಡೆ ಕರೆದಿದ್ರೂ ಹೋಗಬಾರ್ದು. ಆ ಜಾಗಕ್ಕೆ ಹೋಗೋ ಯೋಗ್ಯತೆ ನಮಗಿದೆಯಾ ಇಲ್ವಾ ಅಂತ ನೋಡಿಕೊಂಡು ಆಮೇಲೆ ಹೋಗಬೇಕು. ಇಲ್ಲಾಂದರೆ ಆಗೋ ಅವಮಾನಕ್ಕೆ ನಾವೇ ಹೊಣೆ. ಹೌದು, ಇದಕ್ಕೆಲ್ಲ ನೀನೇ ಹೊಣೆ. ಇನ್ನೊಬ್ರು ಸಂಸಾರನ ಅಷ್ಟು ಈಸಿಯಾಗಿ ಜಡ್ಜ್ ಮಾಡ್ತೀಯಲ್ಲ, ನಿಂಗೆ ಸ್ವಲ್ಪನಾದ್ರೂ ಬುದ್ಧಿ ಇತ್ತ? ಅವಳು ನನಗೆ ತುತ್ತಿಟ್ಟು ಬೆಳೆಸಿದಾಳೆ. ಅವಳು ಚೆನ್ನಾಗಿರ್ಬೇಕು ಅನ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ನೀವು ನನಗೆ ಪಾಠ ಮಾಡಕ್ ಬರಬೇಡಿ. ಕಾಲಿಗೆ ಚಪ್ಪಲಿ ಕೊಡ್ಸಕ್ಕಾಗ್ದಿರೋ ಗಂಡ ಮಾತಲ್ಲೇ ತಲೆ ಮೇಲೆ ಕಿರೀಟ ಇಟ್ಟು ಮಹಾರಾಣಿ ಮಹಾರಾಣಿ ಅಂದ್ರೆ ಏನ್ ಪ್ರಯೋಜನ? ಪ್ರಯೋಜನ ಇದೆಯೋ ಇಲ್ವೋ ಗೊತ್ತಿಲ್ಲ ಗಿರಿ. ನಿನಗೆ ಕಿರೀಟ ಇಟ್ಟು ಮಹಾರಾಣಿ ಮಾಡದೇ ಇದ್ರು ನನ್ನ ಹೃದಯ ಸಾಮ್ರಾಜ್ಯದಲ್ಲಿ ನೀನೇ ಪಟ್ಟದರಸು. ಇದೊಂದನ್ನು ನೀನು ಅರ್ಥ ಮಾಡ್ಕೋ ಸಾಕು. ನಿಮ್ಮಿಂದ ಕಲಿಬೇಕಾಗಿಲ್ಲ, ಬಂದ್ ಮಲ್ಕೊಳ್ಳಿ. ನೀನನ್ನು ಕಟ್ಕೊಂಡು ತಪ್ಪಿಗೆ ಇನ್ನೆಂತ ಮಾಡ್ಕತ್ತ? ಅದೊಂದನ್ನೇ ಮಾಡ್ಕ. ಗೌರಿ, ಇನ್ನು ಮುಂದೆ ಆದರೂ ಅವ್ರ ಸಂಸಾರದ ಬಗ್ಗೆ ಮಾತಾಡೋಕೆ ಹೋಗ್ಬೇಡ. ಅದೊಂದೇ ನಾನು ನಿನ್ನನ್ನು ಕೇಳ್ಕೊಂಬ. ಅಯ್ಯೋ, ಬಂದ್ ಮಲ್ಕೊಳ್ರಿ. ಗೌರಿ, ಅದೇ ನಿನ್ನ ಬರ್ತ್ಡೇ ಪಾರ್ಟಿಗೆ ಕನ್ವೆನ್ಷನ್ ಹಾಲ್ ಕಣ್ಕೊಂಬಪ್ಪಿದ್ದೀನಲ್ಲ, ಆಲ್ಮೋಸ್ಟ್ ಹಂಗೆಲ್ಲ ಓಕೆ ಆಯ್ತು. ಒಂದು ಎಂಗೇಜ್ಮೆಂಟ್ ಇತ್ತಂತೆ, ಅದೆಲ್ಲಾದರೂ ಪೋಸ್ಟ್ಪೋನ್ ಆದರೆ ಕೊಡ್ತೆ ಅಂದೇಳಿ ಹೇಳಿರು. ಇಲ್ಲಾಂದರೆ ನಾವು ಬೇರೆ ಆಪ್ಷನ್ ಕಣ್ಕಂಡ್ಕಾತು. ನಮಗೆ ಚೌಟ್ರಿ, ಕನ್ವೆನ್ಷನ್ ಹಾಲ್, ಪಾರ್ಟಿ ಹಾಲ್ ಅಂತ ಆಪ್ಷನ್ ಇದೆ. ಆದ್ರೆ ಅಕ್ಕಂಗೆ ನನಗೆ ಯಾವ ಆಪ್ಷನ್ನು ಬೇಕಾಗಿಲ್ಲ ರೀ. ನನ್ನ ಜೀವನಕ್ಕೆ ಸಿಕ್ಕಿರೋ ವರ ನೀವು, ನನಗಷ್ಟು ಸಾಕು. ನನಗೂ ಅಷ್ಟೇ. ಥ್ಯಾಂಕ್ ಯು. ಭಗವಂತ, ಸ್ವಂತ ತಂಗಿನ ಗಿರ್ಜನ ಹತ್ರ ನನ್ನ ಮಗನ ಬಗ್ಗೆ ಅನ್ಯಥಾ ಮಾತಾಡೋದನ್ನ ಕೇಳ್ತಾ ಇದ್ರೆ ನನ್ನ ಮನಸ್ಸಿಗೆ ಯಾಕೋ ತುಂಬ ನೋವಾಗ್ತಿದ್ಯಪ್ಪ. ಅವಳ ಮಾತನ್ನ ಕೇಳ್ಕೊಂಡು
ಎಲ್ಲಿ ನಮ್ಮ ಸಂಸಾರ ಹಾಳಾಗೋಗ್ಬಿಡುತ್ತೋ ಅಂತ ಭಯ ಕಾಡ್ತಾ ಇದ್ಯಪ್ಪ. ಭಗವಂತ, ನಾನು ನಿನ್ನ ಕೇಳ್ಕೊಳ್ಳೋದಿಷ್ಟೇ, ನನ್ನ ಸೊಸೆ ಮನಸ್ಸು ಯಾವತ್ತೂ ಬದಲಾಗಬಾರ್ದಪ್ಪ, ಅಷ್ಟೇ ತಂದೆ. ಅಪ್ಪ ಪರಮಾತ್ಮ, ಈ ಮುದುಕನ ಬೇಡಿಕೆ ಇಷ್ಟೇ ಕಣಪ್ಪ. ಬೇಕಾದರೆ ನನ್ನ ಖುಷಿ, ಸಂತೋಷ, ಆಯಸ್ಸು ಎಲ್ಲ ಅವ್ರಿಗೆ ಕೊಟ್ಬಿಡು. ಒಟ್ಟಲ್ಲಿ ನಮ್ಮ ಸಂಸಾರ ನೆಮ್ಮದಿಯಾಗಿರೋ ಹಾಗೆ ಮಾಡಪ್ಪ ತಂದೆ. ತಂದೆ, ನಿನ್ನೆ ಕಾಪಾಡಬೇಕಪ್ಪ.